ಬೇಲೂರು ಪಟ್ಟಣದ ಹೊಳೆಬೀದಿಯಲ್ಲಿ ಹೊಯ್ಸಳ ಶಾಲೆಯವರು ಒತ್ತುವರಿ ಮಾಡಿರುವ ಪುರಸಭೆಯ ಜಾಗವನ್ನು ಪುರಸಭೆಯವರು ಸ್ವಾಧೀನಕ್ಕೆ ಪಡೆಯದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ನಡೆಸಲಾಗುವುದು ಎಂದು ಕೆಆರ್ಎಸ್ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಲಿಂಗರಾಜು ಎಚ್ಚರಿಸಿದ್ದಾರೆ. ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ಆಗ್ರಹಿಸಿ ಇಲ್ಲಿನ ಪುರಸಭೆಯ ಆವರಣದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿ ಅವರು ಮಾತನಾಡಿದರು. ಹೊಯ್ಸಳ ಶಾಲೆಯವರು ಸರ್ವೆ ನಂಬರ್ 185ರಲ್ಲಿ ಭಸ್ಮೀಕರಣ ಹೊಂಡದ 20 ಗುಂಟೆ ಹಾಗೂ ಪುರಸಭೆ ಖಾತೆ ನಂಬರ್ 1027ರಲ್ಲಿ 7,000 ಅಡಿ ಪುರಸಭೆ ಆಸ್ತಿಯನ್ನು ಒತ್ತುವರಿ ಮಾಡಿದ್ದು, ಈ ಜಾಗವನ್ನು ತೆರವು ಮಾಡಿ ಸರ್ಕಾರದ ಜಾಗವನ್ನು ಸರ್ಕಾರಕ್ಕೆ ಉಳಿಸಿ ಸಾರ್ವಜನಿಕ ಉದ್ದೇಶಕ್ಕೆ ಬಳಸಬೇಕು ಎಂದು ನಾವು ಅರ್ಜಿ ಕೊಟ್ಟಿದ್ದೆವು. ಬರ್ತಾರೆ, ಮನವಿ ಕೊಡ್ತಾರೆ, ಹೋಗ್ತಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಪ್ರತಿಯೊಬ್ಬರಿಗೂ ಲೆಟರ್ಗಳನ್ನ ಬರೆದಿದ್ದೀನಿ. ಇಲ್ಲಲ್ಲ, ಸಿಎಂ ವರ್ಗೂ ಲೆಟರ್ ಬರೆದಿದ್ದೀನಿ. ಪ್ರತಿಯೊಬ್ಬರಿಗೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಲೆಟರ್ ಬರೆದಿದ್ದೀನಿ. ಹಾಗೆ ಶ್ರೀಮತಿ ಶಾಲಿನಿ ರಜನೀಶ್ ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ ಲೆಟರ್ ಬರೆದಿದ್ದೀವಿ. ವಿಧಾನಸೌಧಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದಿದ್ದೀವಿ. ನಾವು ಸುಮ್ಮನೆ ಕೂತಿಲ್ಲ. ಇಲ್ಲಿ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ರು, ಆ ಸಮಯದಲ್ಲಿ ನಾನು ಲೆಟರ್ ಬರೆದಿದ್ದೀನಿ. ನಾವು ಸುಮ್ಮನೆ ಕೂತಿಲ್ಲ. ಇದು ಸರಿಯಾದ ರೀತಿಯಲ್ಲಿ ಸರ್ಕಾರಿ ಜಾಗ ಉಳಿಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಹೋರಾಟಕ್ಕೆ ಕೆಆರ್ಎಸ್ ಪಕ್ಷ ಯಾವತ್ತಿದ್ರೂ ಸಿದ್ಧವಾಗಿದೆ. ಸರ್ಕಾರಿ ಜಾಗ ಸರ್ಕಾರಕ್ಕೆ ಉಳಿಬೇಕು ಅನ್ನೋದು ನಮ್ಮ ಒಂದು ಘೋಷಣೆ. ಹಾಗೆ ಏನು ಈ ಪುರಸಭಾ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಇವರು ಬೇಜವಾಬ್ದಾರಿತನವನ್ನು ಬಿಟ್ಟು ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿ ಏನು ಸರ್ಕಾರಿ ಜಾಗವನ್ನು ಉಳಿಸಬೇಕು ಅಂತ ನಾನು ಈ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮದವರಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ಸರ್ಕಾರಿ ಆಸ್ತಿನ ಯಾರೇ ಕಬಳಿಸೋಕೆ ಬಿಡಬಾರ್ದು. ಇಂಥ ಬಗ್ಗೆ ಅದ್ರ ಬಗ್ಗೆ ಸಂಬಂಧಿಸೋಲ್ಲ. ಇವತ್ತು ಕೊಟ್ಟಿದ್ದಾರೆ ಬಿಡಿ, ನಾಳೆ ಮಾಡ್ತೀವಿ. ನಾವು ಇಡೀ ಮುನ್ಸಿಪಾಲ್ಟಿಗೆ 365 ದಿವಸದಲ್ಲಿ 330 ದಿವಸ ನಾನು ಪ್ರೆಸೆಂಟ್ ಆಗಿದ್ದೀನಿ. ಆಸ್ತಿ ತೆಗೆದು ನೋಡ್ಲಿ ಕೌನ್ಸಿಲರ್ ಸಹ ಬಂದಿಲ್ಲ. ಇಲ್ಲಿ ಅಷ್ಟು ದಿವಸ ಬರ್ತೀನಿ. ಬಂದರೆ ನಾಳೆ ಬನ್ನಿ, ನಾಳೆ ಬನ್ನಿ, ನಾಳೆ ಬನ್ನಿ. ಏನು ಇವರು ಕೂತ್ಕೊಂಡು ನಾಳೆ 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 ಅಂತ ಹೇಳ್ಬಿಟ್ಟು ಬೇರೆ ದಿವಸ ಖಾತೆ ಮಾಡಿ ಕೊಟ್ಬಿಟ್ಟು ದುಡ್ಡು ಮಾಡೋಕ್ಕೆ ಬಂದು ಕೂತಿದ್ದಾರೆ. ಇಲ್ಲಿ ಅದ್ರ ಬಗ್ಗೆ ಸಂಬಂಧಿಸಿ ಉತ್ತರ ಕೊಡಲಿ. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಇರ್ತೀವಿ, ಬಿಡೋದಿಲ್ಲ. ಯಾವುದೇ ಕಾರಣಕ್ಕೆ ಇಲ್ಲಿಂದ ಹೋಗ್ಲಿ ಅಂದ್ರೆ ಡಿ.ಸಿ ಹತ್ರ ಹೋಗಿ ನಾವು ಸಹ ಇವ್ರಿಗೆ ಕರ್ನಾಟಕ ರಕ್ಷಣೆ ಪರವಾಗಿ ನಿಂತ್ಕೊಂಡು ಅವ್ರ ಜೊತೆ ನಾನು ಬೆಂಬಲವಾಗಿ ನಿಂತ್ಕೊಂಡು ಹೋರಾಟ ಮಾಡೋದು ಮಾಡ್ತೀವಿ. ಕೊನೆಗೆ ಅವರು ಕೊನೆ ಹಂತಕ್ಕೆ ಬಂದ್ಬಿಟ್ಟು ದಯವಿಟ್ಟು ಹಂಗೆ ಮಾಡೋದನ್ನ ಬಿಡಲ್ಲ. ಲೋಕಾಯುಕ್ತ ಕೊಡೋರ್ಗೂ ಹೋಗ್ತೀವಿ. ಸರ್ಕಾರದವ್ರಿಗೂ ಈಗಾಗಲೇ ಕಳಿಸಿದ್ದಾರೆ. ದಯವಿಟ್ಟು ಇದನ್ನು ಸಾರ್ವಜನಿಕರು ಒಕ್ಕೂರಿಂದ ಖಂಡಿಸಬೇಕು. ಸಾರ್ವಜನಿಕ ಆಸ್ತಿ ಉಳಿಸ್ಕೊಳ್ಳಲ್ಲ ಅಂದರೆ ನಿಮ್ಮನೆ ಆಸ್ತಿ ಬಿಡ್ತಾರೆ, ನಾಳೆ ನಿಮ್ಮ ಮನೆಗೂ ನುಗ್ತಾರೆ. ಅದನ್ನು ಸಾರ್ವಜನಿಕರು ಸಹ ಒಕ್ಕೂರಿಂದ ಸಹಾಯ ಮಾಡಿ ನಮ್ಮ ಜೊತೆ ಬಂದು ನಿಂತ್ಕೊಳ್ಳಿ, ಆಸ್ತಿನ ಉಳಿಸಿ ಮಕ್ಕಳಿಗೆ ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಆ ಜಾಗನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನನ್ನ ಮನವಿ ಮಾಡ್ತಿದ್ದೀನಿ. ಆದರೆ ಪುರಸಭೆಯವರು, ಶಾಸಕರು ಹಾಗೂ ತಹಶೀಲ್ದಾರ್ ಅವರು ಜುಲೈ 2ರಂದು ನಾಮಕಾವಸ್ಥೆ ಸರ್ವೆ ಮಾಡಿಸಿ ಕಣ್ಣೊರೆಸುವ ತಂತ್ರವನ್ನು ಅನುಸರಿಸಿದ್ದು ಇಲ್ಲಿಯವರೆಗೆ ಜಾಗವನ್ನು ತೆರವುಗೊಳಿಸಿಲ್ಲ. ಈ ಬಗ್ಗೆ ಪುರಸಭೆ ಅಧಿಕಾರಿಗಳನ್ನು ಕೇಳಿದ್ದರೆ ಅವರು ಒಬ್ಬರ ಮೇಲೆ ಒಬ್ಬರು ಹೇಳುತ್ತಿದ್ದು, ಪುರಸಭೆ ಜಾಗವನ್ನು ಪುರಸಭೆಯರೇ ಉಳಿಸಿಕೊಳ್ಳಲು ಆಗದಿದ್ದರೆ ಪುರಸಭೆ ಏಕೆ ಬೇಕು ಎಂದು ಪ್ರಶ್ನಿಸಿದರು. You are watching TV 46 News Kannada.